ಕಟ್ಟುನಿಟ್ಟಿನ ಸಾಂಪ್ರದಾಯಿಕ ಜಾನಪದ ವೈಭವದೊಂದಿಗೆ ಕರಾವಳಿಯ ಇತರ ಭೂತಾರಾಧನೆಗಳಿಗಿಂತ ಸಂಪೂರ್ಣ ಭಿನ್ನವಾಗಿರುವ ಐತಿಹಾಸಿಕ ದ್ವೈವಾರ್ಷಿಕ ಮಹೋತ್ಸವ ಪಿಲಿಕೋಲ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ತುಳುನಾಡಿನ ಸಪ್ತ ಜಾತ್ರೆಗಳಲ್ಲಿ ಒಂದಾದ ಕಾಪುವಿನ ಈ ವಿಶಿಷ್ಟ ಆಚರಣೆಯನ್ನು ಕಣ್ತುಂಬಿಕೊಳ್ಳಲು ಸಹಸ್ರಾರು ಭಕ್ತರು ಸೇರಿದ್ದರು. ಕಾಪು ಶ್ರೀ ಹಳೇಮಾರಿಯಮ್ಮ ದೈವಸ್ಥಾನದ ಬಳಿ ಇರುವ ಶ್ರೀ ಬ್ರಹ್ಮಮುಗ್ಗೇರ್ಕಳ ಮತ್ತು ಹುಲಿಚಂಡಿ ದೈವಸ್ಥಾನದಲ್ಲಿ ಮೇ 12ರಿಂದ ಆರಂಭಗೊಂಡಿದ್ದ ವಿವಿಧ ನೇಮೋತ್ಸವಗಳು ಮೇ 16ರಂದು ನಡೆದ ಪಿಲಿಕೋಲದೊಂದಿಗೆ ಅದ್ಧೂರಿಯಾಗಿ ತೆರೆಕಂಡವು. ಸಾವಿರ ಸೀಮದ ಒಡೆಯಿಂದ ಪುದರ್ ಅನ್ನ ಅಪ್ಪಣೆಯನ್ನು ಪಡೆತಂದು ಮೂಜುಗುಡಿ ಒಂಜಿ ಮೊಮ್ಮಯ್ಯನ ಅಪ್ಪಣೆಯನ್ನು ಪಡೆತಂದು ಜುಮಾದಿ ಬಂಟನ ಕರ್ಸದ ಬಲ ಬಸೊಂದು ಬೆರಮೇರ್ ಬರೆದ ಸೂರ್ಯದ ಬಲವನ್ನು ಬಸೊಂದು ನಾಗಚಿತ್ತನದು ಮುದಿಯೊಂದು ಪಿಳ್ಚಂಡಿ ಜಾಗದ ಈ ಪುಣ್ಯದ ಮಣ್ಣನ್ನು ಪಡೆದ ಪಿಲಿಕೋಲದ ದಿನದಂದು ದೇಹಕ್ಕೆ ಹುಲಿಯಂತೆ ಬಣ್ಣ ಬಳಿದು ಪಂಜರದೊಳಗೆ ಸಿದ್ಧಗೊಂಡಿದ್ದ ಪಿಲಿಭೂತವು ಪಟೇಲರ ಅನುಮತಿ ಮತ್ತು ಪಿಲಿಚಂಡಿ ಮನೆಯವರು ತೀರ್ಥ ಚುಮುಕಿಸಿದ ಬಳಿಕ ಗರ್ಜಿಸುತ್ತಾ ಹೊರಬರುವ ಮೂಲಕ ಕೋಲಕ್ಕೆ ಚಾಲನೆ ನೀಡಲಾಯಿತು. ಇದು ಹಿಂದೆ ಕಾರ್ಕಳದಲ್ಲಿ ಇದ್ದಂತಹ ಶಕ್ತಿಗಳು. ಅಲ್ಲಿ ಕಾರ್ಕಳದಲ್ಲಿ ಅರಸುಗಳು ಎರಡು ಹುಲಿಯನ್ನು ಸೊಂಟಕ್ಕೆ ಹಗ್ಗ ಹಾಕಿ ಅದನ್ನು ಕಾಪಿಗೆ ಹೊರಗೆ ಬಿಟ್ಬಿಟ್ಟರು. ಇಲ್ಲಿ ಬಂದು ಕಾಪಿನಲ್ಲಿ ಕೋತಲಗಟ್ಟೆ ಅಂತ ಜಾಗ ಉಂಟು, ಅಲ್ಲಿ ಬಂದು ಅಲ್ಲಿ ನೆಲೆಯಾಗಿ ಆಗಿದೆ. ಕಾಲಕ್ರಮೇಣ ಬ್ರಿಟಿಷ್ ಆಳ್ವಿಕೆ ಸಂದರ್ಭದಲ್ಲಿ ಈ ನೇಮೋತ್ಸವ ಮಾಡುವಾಗ ಮುಟ್ಟುವ ಪದ್ಧತಿ ಅದು ಹೋಗಿ ಬ್ರಿಟಿಷ್ ಕುದುರೆ ಸವಾರ ಬರುವಾಗ ಅವರನ್ನು ಮುಟ್ಟಿಯಾಗಿದೆ. ಅದು ಇದೆಂಥದಂತ ಸೋಜಿಗಂತ ಹೇಳಿ ಅದನ್ನು ಆಗಿನ ಗವರ್ಮೆಂಟ್ ಆರ್ಡರ್ ಪ್ರಕಾರ ಅದನ್ನು ತೆಗೆದು ಇಲ್ಲಿ ಈ ಜಾಗಕ್ಕೆ ಹಾಕಿತ್ತು. ಅಂದರೆ ಇಲ್ಲಿ ಹಳೆ ಮಾರಿಯಮ್ಮ, ಒಂದೇ ಮಾರಿಯಮ್ಮ ಸಂದರ್ಭದಲ್ಲಿ ಇಲ್ಲಿ ಪಲ್ಲಿದ ಪಡಪು ಮಸೀದಿ ಅಂತ ಅದನ್ನು ತುಳುವಿನಲ್ಲಿ ಪಲ್ಲಿದ ಪಡಪು ಅಂತ ಹೇಳ್ತಾರೆ. ಇಲ್ಲಿ ಅದನ್ನು ತೆಗೆದು ಮಾರಿಯಮ್ಮ ಜಾಗ ಆದದ್ದು. ಇಲ್ಲಿ ಇದರ ಬಲಬದಿಯಲ್ಲಿ ಬಂದು ಹುಲಿಚಂಡಿ ದೈವ ನೆಲೆಯಾಗಿ ಅಲ್ಲಿ ಗ್ರಾಮದಲ್ಲಿ ಆಗುವಂಥ ಜಾಗ ಒಂದನೇ ಎರಡನೇ ಹೀಗೆ 16-17 ಜಾಗವನ್ನು ನಿರ್ಮಾಣ ಮಾಡಿಕೊಂಡು ಗ್ರಾಮಸ್ಥರು ಸೇರಿ ಅದಕ್ಕೆ ಅರ್ಚಕ ಸ್ಥಾನದ ಕುಟುಂಬ ದೊಡ್ಡ ಸಂಸಾರ ಅಂತೇಳಿ ಅವರನ್ನೆಲ್ಲ ನೇಮಕ ಮಾಡಿಕೊಂಡು ನಡೀತಾ ಬಂದ ಪದ್ಧತಿ. ಹಿಂದೆ 9 ದಿವಸದ ನೇಮೋತ್ಸವ ನಡೀತದೆ. ಈ ಹುಲಿಚಂಡಿ ದೈವ ಮಾತ್ರ ಅಲ್ಲ, ಹಲವಾರು ಶಕ್ತಿಗಳಿವೆ. ಅಂದರೆ ಕೆಲವು ಕಟ್ಟುಕಟ್ಟೆ ನೇಮಗಳುಂಟು. 9 ದಿವಸದಲ್ಲಿ ನಡೆಯುವಂಥದ್ದನ್ನು ಈಗಿನ ಕಾಲದಲ್ಲಿ ಅದನ್ನು 5 ದಿವಸಕ್ಕೆ ನೇಮಕ ಮಾಡಿ 5 ದಿವಸದಲ್ಲಿ ಅವರು ರಾತ್ರಿ ಹಗಲು ಇಲ್ಲೇ ದುಡಿದು ಗ್ರಾಮಸ್ಥರನ್ನು ಸೇರಿಸಿ ನಡೆಯುವಂಥ ಪದ್ಧತಿ. ಕಡೆಯ ದಿನದ್ದು ಹುಲಿಕೋಲ. ಹಿಂದೆ ಹುಟ್ಟಿದವರು ಯಾರು ಸಿಗ್ತಾರೆ ಅವರು ಸಾಯ್ತಾರೆ ಅಂತ ಮಾಹಿತಿ. ಈಗಲೂ ಅವರಿಗೆ ಸುಖ ಇಲ್ಲ, ಒಂದು ಹೆಚ್ಚಿನ ಅಂಶ ಅದು ಮರಣ ಆಗ್ತದೆ. ಕಡೆ ಜಾಗ ಕಟ್ಟಿದವನಿಗೂ ತೊಂದರೆ, ಯಾರು ಸಿಗದಿದ್ರೆ ಅವನಿಗೆ ಜೀವಕ್ಕೆ ಆಪತ್ತು. ಲಕ್ಷ್ಮೀ ಜನಾರ್ದನ ದೇವರು ಮಾಮಲ್ಲ ಶಕ್ತಿ ಅದನ್ನ ಅಪ್ಪಣದಂತೆ ಮೂಲ ಆ ಕೆಲಸವನ್ನದ್ದು ಮೂಜಿಗುಡಿ ಒಂಜಿ ಮೊಮ್ಮಾಯಿ ಮಾಮಲ್ಲ ಶಕ್ತಿ ಮಾತೆಲ್ಲ ಲೋಕೋಗೆ ಗೊತ್ತಿಲ್ಲ. ಸುಗ್ಗಿದ ಮಾರಿ ಪೂಜೆ ಎಂಚ ಹಾಪುಣ ಒಂದು ಲೋಕದ ಜನಕಲೇ ಗೊತ್ತು, ಭಕ್ತರೇ ಗೊತ್ತು. ಇನಿ ಭಕ್ತರೇ ಒಟ್ಟಾದ ಮಲ್ಪುಂಚಿತ್ತಿನ ಕೆಲಸ. ಕಾಪು ಸಾವಿರ ಸೀಮೆಡು ಪಿಳ್ಚಂಡಿ ಬಂದಾಗ ಆನಿದ ಕಾಲುಡು ಗಟ್ಟಡು ಆಲರ ತೀರಂದಿನ ಪೂರ್ತುಡು ಅವೇನು ಸಮುದ್ರ ಗುಪಾಡ್ಗ ಬಂದು ಬಸಂಬೈ ದಿನದಾಗ
ಮಮ್ಮಾಯಿ ತಡೆತದೆ, ಮಾರಿಯಮ್ಮ ತಡೆತದೆ, ಎಲ್ಲ ಬಲತವರ್ಗಿಲ್ಡು ಪೂತ ಬೆತ್ತಿಲ್ಡು ಆ ದೈವದಲ್ಲಿ ರಕ್ಷಣೆ ಮಲ್ಪುವೆ ಯಾನ್ ಕಾಪುವೆ ಬಂದು ಅಮ್ಮನ ನುಡಿಯಾತಿ ಪ್ರಕಾರ ಮೂಲು ಬತ್ತಿನ ಭಕ್ತರಿಗೆ ಕೇನೊಳೊಂದು ಇಜ್ಜಿ ಕಾಣಿಕೆ ಪಾಡ್ದು ಕಣ್ಣೀರಿಗೆ ಎತ್ತದ ಎಂಗೆಲ್ಲ ಕಷ್ಟನು ಪರಿಹಾರ ಮಲ್ಪಲೆ ಎಂದು ಬಂದಾಗ ಪರಿಹಾರ ಆತಿನ ಜಾಗ ಪಿಲಿಪಿಲ್ಚಂಡಿನ ಜಾಗ ದೇ ಬಂದಾಗ ಅಮ್ಮ ನಡೆ ಪೋದು ಪಿಲಿಪಿಲ್ಚಂಡಿ ನಡೆ ಬರ್ತಿ. ಈ ಮಹೋತ್ಸವದ ಅತ್ಯಂತ ರೋಚಕ ಘಟ್ಟವಾಗಿದ್ದ ಹುಲಿ ಬೇಟೆಯಲ್ಲಿ ಪಂಜರದಿಂದ ಹೊರಬಂದ ಪಿಲಿಭೂತವು ಬ್ರಹ್ಮರಗುಂಡಕ್ಕೆ 3 ಸುತ್ತು ಬಂದ ಬಳಿಕ ಮಾರಿಯಮ್ಮ ಗುಡಿಯ ಮುಂಭಾಗದಲ್ಲಿ ನೆಡಲಾಗಿದ್ದ ಬಂಟಕಂಬವನ್ನೇರಿ ಕೋಳಿಯನ್ನು ಬಲಿಯಾಗಿ ಸ್ವೀಕರಿಸಿತು. ಪ್ರತೀತಿಯಂತೆ ಬೇಟೆಯ ವೇಳೆ ದೈವವು ಯಾರನ್ನಾದರೂ ಮುಟ್ಟಿದರೆ ಅವರಿಗೆ ಕಂಟಕ ಎದುರಾಗುತ್ತದೆ ಎಂಬ ನಂಬಿಕೆ ಇರುವುದರಿಂದ ಹುಲಿಯಿಂದ ತಪ್ಪಿಸಿಕೊಳ್ಳಲು ಭಕ್ತರು ಓಡುತ್ತಿದ್ದ ದೃಶ್ಯಗಳು ಅತ್ಯಂತ ರೋಚಕವಾಗಿದ್ದವು. ಬಟ್ರೆ ಇಲ್ಲ